ಗುರು, ನೀವು ದೇವರಾಯನದುರ್ಗಕ್ಕೆ ಬಂದು ಈ ವ್ಯೂ ಪಾಯಿಂಟ್ ನ ನೋಡಿ, ಈ ವ್ಯೂ ಪಾಯಿಂಟ್ ನ ನೋಡ್ದಂಗೆ ವಾಪಸ್ ಮನೆಗೆ ಹೋಯ್ದ್ರೆ ಈ ವಿಡಿಯೋನ ನೋಡಬೇಡಿ. ಯಾಕಂತಂದ್ರೆ ನೋಡಿದ್ರೆ ಒಟ್ಟು ಉರಿತೈತಿ. ಇವತ್ತು ಬೆಳಗ್ಗೆ ನನ್ನ ಫ್ರೆಂಡ್ ಫೋನ್ ಮಾಡ್ಬಿಟ್ಟು ಬಾ ದೇವರಾಯನದುರ್ಗಕ್ಕೆ ಹೋಗ್ಬರೋಣ ಅಂತಂದ. ಸರಿ ಅಂತ ಅಂದ್ಬಿಟ್ಟು ಅವ್ನು ಗಾಡಿ ಎತ್ಕೊಂಡು ಸೀದಾ ಹನುಮಂತಪುರಕ್ಕೆ ಹೋಗಿ ಒಂದು ಸ್ಟಾಪ್ ಆಗ್ತೋ. ಯಾಕೆ ಅಂತಂದ್ರೆ ನಮ್ಮ ನಾಚಿಕೆ ಮ್ಯಾನ್ ಬರೋದು ಲೇಟ್ ಅಪ್ಪ, ಅದಕ್ಕೋಸ್ಕರ. ಅವ್ನು ಬಂದ್ಮೇಲೆ ಗಾಡಿ ಎತ್ಕೊಂಡು ಸುಯ್ ಅಂತ ಹೋದ. ನೋಡಿ ರೋಡ್ ಹೊಸದು ಹೆಂಗೈತೆ, ಮಸ್ತ್ ಆಗೈತೆ. ಜನ ನೋಡ್ರಿ ಹೆಂಗವ್ರೆ, ಅವರು ಸಿಕ್ಕಾಪಟ್ಟೆ ಮಸ್ತಾಗವ್ರೆ. ಕೆಲವರು ದೇವರಾಯನದುರ್ಗಕ್ಕೆ ಬಂದು ಈ ವ್ಯೂ ಪಾಯಿಂಟ್ ಹತ್ರ ಫೋಟೋ ವಿಡಿಯೋ ತಕೊಂಡು ಮನೆಗೆ ಹೋಗ್ಬಿಡ್ತಾರೆ. ಆದ್ರೆ ಹುಷಾರಾಗಿ ಮನೆಗೆ ಹೋಗ್ಬೇಕು ಅಂತಂದ್ರೆ ಇನ್ನೊಂದು ವ್ಯೂ ಪಾಯಿಂಟ್ ಇದೆ. ಯಾವ್ದಪ್ಪ ವ್ಯೂ ಪಾಯಿಂಟ್ ಅಂತಂದ್ರೆ ಇದು ಎಲ್ಲರೂ ನೋಡ್ತಾ ಇರೋ ಮೇನ್ ವ್ಯೂ ಪಾಯಿಂಟ್. ಮೇನ್ ವ್ಯೂ ಪಾಯಿಂಟ್ ಪಕ್ಕ ಲೆಫ್ಟ್ ಅಲ್ಲಿ ಒಂದು ಕಾಲ್ದಾರಿ ಇದೆ. ಆ ಕಾಲ್ದಾರಿಲಿ ಸ್ವಲ್ಪ ದೂರ ನಡ್ಕೊಂಡು ಹೋದ್ರೆ ನೋಡ್ರಿ ಸಿಗುತ್ತೆ ಮಸ್ತ್ ಆಗಿರೋ ವ್ಯೂ ಪಾಯಿಂಟ್. ಈ ವ್ಯೂ ಪಾಯಿಂಟ್ ನ ನೀನ್ ಒಬ್ನೇ ಅಲ್ಲ ಕಣೋ, ನಾನು ನೋಡಿದ್ದೀನಿ ಅಂತ ಅನ್ನೋರ್ಗೆ ಈ ಮಾತು. ನೋಡಿರೋರು ಸುಮ್ನಿರ, ನೋಡಿಲ್ದವ್ರು ನೋಡ್ಕಂತಾರೆ. ಆಯ್ತು, ಆಮೇಲೆ ಏನಿಲ್ಲ, ಆ ವ್ಯೂ ಪಾಯಿಂಟ್ ನ ನೋಡಿದಾದ್ಮೇಲೆ ಈ ಕಡೆ ಲೆಫ್ಟ್ ಅಲ್ಲಿ ತಿರ್ಕೊಂಡು ಒಂದ್ 20 ಹೆಜ್ಜೆ ನಡ್ಕೊಂಡು ಓಡ್ ಬಂದ್ಬಿಟ್ರೆ ಸುಮ್ಮನೆ ನೋಡ್ಕೊಂಡು ನಿಂತ್ಕೊಂಡ್ಬಿಡ್ಬೇಕು ಬೆಟ್ಟ ಗುಡ್ಡಗಳನ್ನ. ಯಾವನಾದ್ರೂ ಈ ಬೆಟ್ಟಕ್ಕೆಲ್ಲ ಕಡ್ಡಿ ಚುಚ್ಚಿ ಕೈ ಕೊಟ್ರೆ ನಿಂತ್ಕೊಂಡ್ಬಿಡ್ತೀನಪ್ಪ. ಕರೆಕ್ಟ್ ಆಗಿ ಉಸಿರಾಡ. ನಾನೇ ಉಸಿರಾಡ ನಿಲ್ಸಿದ್ದೆ. ನಿಮ್ಮೆಲ್ಲರಿಗೂ ಕೊನೆದಾಗ ಒಂದು ಮಾತು ಹೇಳ್ಬೇಕು. ಏನಪ್ಪಾ ಅಂತಂದ್ರೆ ಇವೆರಡು ವ್ಯೂ ಪಾಯಿಂಟ್ ನೋಡಕ್ ಬರ್ಬೇಕಾದ್ರೆ ಈ ಬಂಡೆಗಳ ಹತ್ರ ಹುಷಾರಾಗಿ ನಡ್ಕೊಂಬನ್ನಿ. ಯಾಕಪ್ಪ ಅಂತಂದ್ರೆ ಜಾರುತ್ತೆ ಒಂದ್ ಸ್ವಲ್ಪ, ಅದಕ್ಕೋಸ್ಕರ. ಇಲ್ಲಿ ಬಂದವರು ಬಂದ್ವಾ ಮನೆಗೆ ಹೋದ್ವಾ ಅನ್ನೋ ತರ ಇರಿ. ಪ್ಲಾಸ್ಟಿಕ್ ಕಸ ಕಡ್ಡಿ ಏನು ಇಲ್ಲಿ ಎಸಿಬೇಡ್ರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾಳೆ ಸಿಗ್ತೀನಿ ಕಣ್ರಣ್ಣ.